ನಮಸ್ಕಾರ. ನಾನು ಕಸರಳ್ಳಿ ರಮೇಶ್, ವಿ ಸಾಗರ ಹಾಗೂ ಭದ್ರಾ ಮೇಲ್ದಂಡೆ ಅಚ್ಚುಕಟ್ಟುದಾರ ರೈತರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು. ನಾವು ಮೂಲ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ವಾಣಿವಿಲಾಸ ಸಾಗರಕ್ಕೆ ನೀರನ್ನು ಹಂಚಿಕೆ ಮಾಡಿರಲಿಲ್ಲ. ನಿರಂತರವಾಗಿ ಹೋರಾಟ ಮಾಡಿ ಕೇಳಿದಾಗಲೂ ಸಹ ಯಾವುದೇ ಸರ್ಕಾರಗಳು ಸಹ ನಮ್ಮ ಬೇಡಿಕೆಗಳಿಗೆ, ಭಾವನೆಗಳಿಗೆ ಸ್ಪಂದಿಸಲಿಲ್ಲ. ಅನಿವಾರ್ಯವಾಗಿ ನಾವು 11/6/2007ರಿಂದ 10/12/2008ರವರೆಗೂ ನಿರಂತರವಾಗಿ 543 ದಿನಗಳ ಕಾಲ ಹಿರಿಯೂರು ತಾಲೂಕು ಕಚೇರಿ ಹತ್ರ ಗುಡಿಸ್ಲಾಕೊಂಡು ಚಳವಳಿ ಮಾಡಿದ್ವಿ. ಬೀದಿ ಹೋರಾಟಗಳನ್ನು ಮಾಡಿದ್ವಿ, ತಮಟೆ ಚಳವಳಿ ಮಾಡಿದ್ವಿ, ಪಂಜಿನ ಮೆರವಣಿಗೆ ಮಾಡಿದ್ವಿ, ಉರುಳು ಸೇವೆ ಮಾಡಿದ್ವಿ, ಹಿರಿಯೂರು ಬಂದ್ ಮಾಡಿದ್ವಿ. ಅಂತಿಮವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ ಯಡಿಯೂರಪ್ಪ ನೇತೃತ್ವದ ಸರ್ಕಾರ 10/12/2008ರಂದು ನೀರಾವರಿ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನು ಕಳಿಸಿ ನಮಗೆ ಸ್ಥಳದಲ್ಲಿ 5 TMC ನೀರನ್ನು ಮಂಜೂರು ಮಾಡಿಸಿಕೊಡುವಂಥ ಒಂದು ಮಹತ್ತರವಾದ ಹೋರಾಟದ ಗೆಲುವನ್ನು ಸಾಧಿಸಲಾಯಿತು. ನಂತರ ಬಂದ ಸರ್ಕಾರಗಳು ನಮಗೆ ವಾಣಿವಿಲಾಸ ಸಾಗರಕ್ಕೆ ಮಂಜೂರಾಗಿದ್ದ 5 TMCಯಲ್ಲಿ 3 TMCಯನ್ನು ಕದ್ದು 2 TMCಯನ್ನು ಮಾತ್ರ ಉಳಿಸಿಕೊಳ್ಳುವಂಥ ಸಂದರ್ಭ ಬಂತು. ಆಗ ನಂತರ 2010ರಲ್ಲಿ ಏನಾಯಿತು ಅಂದರೆ ಹಿರಿಯೂರು, ಚಳ್ಳಕೆರೆ, ಚಿತ್ರದುರ್ಗ, DRDO, IASC, BARC ಸಂಸ್ಥೆಗಳಿಗೆ ಹಾಗೂ ಮಾರ್ಗ ಮಧ್ಯದ 18 ಹಳ್ಳಿಗಳಿಗೆ ಕುಡಿಯುವ ನೀರಿಗೋಸ್ಕರ ಮೊದಲನೇದಾಗಿ 28/4/2010ರಂದು 0.770 TMC ನೀರನ್ನು ಮಂಜೂರು ಮಾಡ್ತಾರೆ. ಮತ್ತು ಎರಡನೇದಾಗಿ 12/2/2014ರಂದು 0.21 TMC ನೀರನ್ನು ಮಂಜೂರು ಮಾಡ್ತಾರೆ. ನಂತರ ಇಲ್ಲಿಗೆ ಸುಮ್ಮನಾಗೋದಿಲ್ಲ ಇವರು. ಹಿರಿಯೂರು ತಾಲೂಕಿನ ಐಮಂಗಳ ಮತ್ತು 37 ಹಳ್ಳಿಗಳಿಗೆ ರಾಜೀವ್ ಗಾಂಧಿ ಸಬ್ಮಿಷನ್ ಯೋಜನೆಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಹಾಗೂ ಹಿರಿಯೂರು ತಾಲೂಕಿನ ಐಮಂಗಳ ಮತ್ತು 17 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಎಷ್ಟು ನೀರನ್ನು ಮಾಡ್ತಾರೆ ಅಂದರೆ 12/6/2008ರಂದು 0.40 TMC ನೀರನ್ನು ಮಂಜೂರು ಮಾಡ್ತಾರೆ ಮೊದಲೇ ಸಾರಿಗೆ. ಇನ್ನೊಂದು ಸಾರಿಗೆ 11/10/2017ರಂದು 0.115 TMCಯನ್ನು ಮಂಜೂರು ಮಾಡ್ತಾರೆ. ಚಳ್ಳಕೆರೆ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಯೋಜನೆಗಾಗಿ 9/3/2015ರಂದು 0.25 TMCಯನ್ನು ನೀರನ್ನು ಮಂಜೂರು ಮಾಡ್ತಾರೆ. ಮತ್ತು VSL ಸ್ಟೀಲ್ಸ್ ಲಿಮಿಟೆಡ್, ಇವಾಗೇನು ಕಿರ್ಲೋಸ್ಕರ್ ಸ್ಟೀಲ್ ಲಿಮಿಟೆಡ್ ಇದೆಯಲ್ಲ, ಅವರಿಗೆ 2013ರಲ್ಲಿ 0.0353 TMCಯನ್ನು ಮಂಜೂರು ಮಾಡ್ತಾರೆ. ಮತ್ತಿನ್ನೊಂದು ಸಾರಿ ಅವರಿಗೆ 20/6/2019ರಲ್ಲಿ 0.034 TMC ನೀರನ್ನು ಮಂಜೂರು ಮಾಡ್ತಾರೆ. ನಂತರ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ 198 ಗ್ರಾಮಗಳಿಗೆ, ಹೊಳಲ್ಕೆರೆ ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸುವ ಬಹುಗ್ರಾಮ ಕುಡಿಯುವ ನೀರಿನ ಅವಶ್ಯವಿರುವ 0.35 TMC ನೀರನ್ನು ವಾಣಿವಿಲಾಸ ಸಾಗರದಿಂದ ಬಳಸಲು ಅನುಮತಿ ನೀಡಲಾಗಿದೆ. 7/7/2020ರಂದು ಮಂಜೂರು ಮಾಡಲಾಗಿದೆ. ನಂತರ ಹಿರಿಯೂರು ವಿಧಾನಸಭಾ ಕ್ಷೇತ್ರದ 131 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 0.22 TMC ಅಡಿ ನೀರನ್ನು ಕುಡಿಯುವ ನೀರಿನಿಂದ ವಾಣಿವಿಲಾಸ ಸಾಗರ ಬಳಸಲು ಅನುಮತಿ ನೀಡಲಾಗಿದೆ. 17/9/2020ರಂದು 1 ವರ್ಷಕ್ಕೆ ಆವಿಯಾಗುವ ನೀರಿನ ಸರಾಸರಿ ಪ್ರಮಾಣ 1.257 TMC. ಇಂಗುವ ನೀರಿನ ಪ್ರಮಾಣ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಇದರ ಜೊತೆಗೆ ಧರ್ಮಪುರ ಭಾಗದ 7 ಕೆರೆಗಳಿಗೆ ಹೊಸಳ್ಳಿ ಹತ್ರ ವೇದಾವತಿ ನದಿಗೆ ಚೆಕ್ ಡ್ಯಾಮ್ ಕಟ್ಟಿ ನೀರನ್ನು ಉಣಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನೀರನ್ನು ಮಂಜೂರು ಮಾಡಿದ್ದಾರೆ. ಮತ್ತು ವೇದಾವತಿ ನದಿಗೆ ಚಳ್ಳಕೆರೆ ತಾಲೂಕಿನ ಚೆಕ್ ಡ್ಯಾಮ್ಗಳಿಗೆ ನೀರಿಗೋಸ್ಕರ 0.25 TMC ನೀರನ್ನು ಮಂಜೂರು ಮಾಡಲಾಗಿದೆ. ಅದೇ ರೀತಿ ಇತ್ತೀಚೆಗೆ ಕಲ್ವಳ್ಳಿ ಭಾಗಕ್ಕೂ ಸಹ ನೀರನ್ನು ಮಂಜೂರು ಮಾಡಲಾಗಿದೆ. ಒಟ್ಟಾರೆ ಇದೆಲ್ಲವೂ ಸೇರಿದರೆ ಒಟ್ಟು 9 TMC ನೀರನ್ನು ವಾಣಿವಿಲಾಸ ಸಾಗರದಿಂದ ಬಳಕೆ ಮಾಡಲು ಅನುಮತಿ ನೀಡಲಾಗಿದೆ. ಆದರೆ ವಾಣಿವಿಲಾಸ ಸಾಗರಕ್ಕೆ ಇಲ್ಲಿಯವರೆಗೂ ಮಂಜೂರಾಗಿರ್ತಕ್ಕಂಥದ್ದು 2 TMC ಮಾತ್ರ. ಉಳಿಗೆ 7 TMC ನೀರನ್ನು ಎಲ್ಲಿಂದ ತರುವಂಥದ್ದು? ಯಾವುದೇ ಸರ್ಕಾರಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಗೆಲ್ಲಿತಕ್ಕಂಥ MLA ಚಳ್ಳಕೆರೆ, ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ ವಾಣಿವಿಲಾಸ ಸಾಗರದ ನೀರನ್ನು ತಗೊಂಡೋಗಿ ನಮ್ಮೂರಿಗೆ ಕುಡಿಯೋ ನೀರು ಕೊಡ್ತೀವಿ ಅಂತಾರೆ. ಆದರೆ ವಾಣಿವಿಲಾಸ ಸಾಗರಕ್ಕೆ ಒಂದನಿ ನೀರು ಮಂಜೂರು ಮಾಡಿಸೋದಕ್ಕೆ, ಆದೇಶ ಮಾಡಿಸೋದಕ್ಕೆ ಮುಂದಾಗೋದಿಲ್ಲ. ಇದು ಯಾವ ನ್ಯಾಯ? ಮುಂದೊಂದು ದಿನ ವಾಣಿವಿಲಾಸದ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿರ್ತಕ್ಕಂಥ 30,000ಕ್ಕೂ ಹೆಚ್ಚು ಅಡಿಕೆ, ತೆಂಗು ತೋಟಗಳು ಹಾಳಾಗೋಗ್ತವೆ. ಹಿರಿಯೂರು ನಗರಕ್ಕೆ ಕುಡಿಯೋ ನೀರು ಕೊಟ್ಟಿಲ್ಲ ಇಲ್ಲಿವರೆಗೂ. ಹಿರಿಯೂರು ತಾಲೂಕಿನ 300 ಹಳ್ಳಿಗಳಿಗೂ ಇಲ್ಲಿವರೆಗೂ ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ. ಆದರೆ ಚಿತ್ರದುರ್ಗದಲ್ಲಿ ಕುಡಿತಾರೆ, ಚಳ್ಳಕೆರೆಯಲ್ಲಿ ಕುಡಿತಾರೆ, ಎಲ್ಲ ಊರುಗಳಲ್ಲಿ ಕುಡಿತಾರೆ, ಸಂತೋಷ. ನಮಗೆ ಯಾಕಿಲ್ಲ? ನಾವೇನು ಪಾಪ ಮಾಡಿದ್ವಿ? ಸಮುದ್ರದ ನೆಂಟಸ್ತನ, ಕುಡಿಯೋ ನೀರಿಗೆ ಬಡತನ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಲಾದರೂ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ವಾಣಿವಿಲಾಸ ಸಾಗರ ತುಂಬಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ, ಶುಭವಾಗಲಿ.